Riderman Jazz. Riderman. Riderman Jazz. Yes. Riderman Jazz. Jazz. ಏನಾಯ್ತು ಏನಾಯ್ತು ಇಲ್ಲ ಇಲ್ಲ ಒಂದ್ ಬಾಟ್ಲು ನೀರು ಎತ್ಕೊಂಡು ಹೋಗ್ತಾವನೆ ಪಾಪ. ಇವೊಂದು ಜುಗಾಡ್ ನೋಡಿ, ಗೋಪ್ರೋ ಜುಗಾಡು. ಏನ್ ಹಾಕೊಂಡಿರೋದು ಹೊರಗಡೆ? ಪವರ್ ಬ್ಯಾಂಕ್. ಅದು ಮ್ಯಾಚಿಂಗ್ ಮ್ಯಾಚಿಂಗ್ ಪವರ್ ಬ್ಯಾಂಕ್, ಕ್ಯಾಮೋಫ್ಲಾಜ್. ಮ್ಯಾಚಿಂಗ್ ಪವರ್ ಬ್ಯಾಂಕ್ಗೆ ಇಲ್ಲಿಗೆ ಚಾರ್ಜ್ ಮಾಡ್ಕೊಂಡು ಹೋಗ್ತಾವನೆ. ಇದು ವರ್ಕ್ ಆಗುತ್ತಾ ಮಗ ಅದು? ಓ ಕರೆಕ್ಟ್. ವಾಟ್ ಅ ಜುಗಾಡ್. ಆಲ್ ರೈಟ್, ಚಲೋ ಲೆಟ್ಸ್ ಮೂವ್ ಆನ್. ಐ ಥಿಂಕ್ ಅನದರ್ ಅಲ್ಲೇ 55 ಅಂದ ಅವನು. ಎಷ್ಟು 47 ಕಿಲೋಮೀಟರ್. ಯಾ ये करना सिद्धांत, वो वाला स्ट्रेचिंग. हाँ गुड. Stretching is important. All right, let's go. ಏನೋ ಹೈವೇ ಒಳಗಡೆ ಬಿಟ್ಟಿಲ್ಲ ಫಾರ್ ಶೋರ್, 100% ಬಿಡಲ್ಲ ಟು ಬಿ ಆನೆಸ್ಟ್. ಏನಂದರೆ ಎಕ್ಸ್ಪ್ರೆಸ್ ವೇ ಅಂತ ಬೈಕ್ ಇಲ್ಲ, ಅಲೌಡ್ ಇಲ್ಲ. ಬಟ್ ಥ್ಯಾಂಕ್ಸ್ ಟು ದ್ಯಾಟ್ ಅಣ್ಣ ಮತ್ತು ಅಲ್ಲಿ ಲೆಫ್ಟಲ್ಲಿ ತೊಗೊಂಡು ನೋಡಿದ್ರಲ್ಲ, ಸರ್ಕಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಆಫ್ ರೂಟಲ್ಲಿ ಹಳ್ಳಿ ಈ ವಾತಾವರಣ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ದೂರ ಇದೆಯಾ ಮಗ ಸಂತೋಷ್ ಇಲ್ಲಿಂದ? ಇನ್ನು 43 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್ಗೆ. ಇಲ್ಲಿ ರೈಟಾ? ಈ ರೈಟಾ? ಇಲ್ಲೇ ಹಂಗೆ ಹೇಳೋ, ರೈಟು ಅಂದ್ಬಿಟ್ಟಿದ್ದ ಸಡನ್ ಆಗಿ ರೈಟು ಅಂತಾನೆ. ಅಲ್ಲಿ ನೋಡ್ರ ರೈಟೇ ಇರಲ್ಲ. ಸಂತೋಷ ಇಂದ ಕಡೆ ಬರ್ತಾವನೆ ರೈಟು ಅಂತ ಸಡನ್ ಆಗಿ ರೈಟ್ ತಗೊಂಡು ಎಲ್ಲಿ ರೈಟ್ ಒಳಗಡೆ ಒಳಗಡೆ ಹೋಗೋಣ. ಹೇಳ್ಬೇಕು ಮಗ, ಇನ್ನೊಂದು 1 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ರೈಟ್ ಇದೆ ಅಂತ. ರೈಟು ನಗ್ತಾನೆ ಮಾತ್ರ ಅನ್ಕೊಡು. ಸಿದ್ಧಾಂತ್ ಆ್ಯಕ್ಚುಲಿ ಗಾಡಿ ಓಡಿಸ್ತಾ ಇದ್ದಾನೆ. ನಾನು ಬಾಯ್ಸ್ದು ಫುಲ್ಲು ಸಿನಿಮ್ಯಾಟಿಕ್ ಶಾಟ್ಸ್ ತಗೊತಾ ಇದ್ದೀನಿ. ಸೊ ರೈಟ್ ನೌ ಸಿದ್ಧಾಂತ್ ಇಸ್ ರೈಡಿಂಗ್. ಸಂತೋಷ್ ಅಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಹಿಂದೆ ದರ್ಶನ್ ಬರ್ತಾ ಇದ್ದಾನೆ. ಬಟ್ ಸಕ್ಕತ್ತಾಗಿದೆ ಮತ್ತು ಎಕ್ಸ್ಪೀರಿಯನ್ಸ್ ಅಮೇಝಿಂಗ್. ಆ ಫಾಗ್ ಮಾತ್ರ ಒಂದು 8:30ವರೆಗೂ, ಇವಾಗ ಎಷ್ಟು ಟೈಮ್ ಮಗ? 8:30, ಒಂದು 8:15 8 o'clockವರೆಗೂ ಫುಲ್ ಫಾಗ್ ಇತ್ತು, ನಾನ್ ಸ್ಟಾಪು. ರೋಡ್ ಅಂತೂ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ ಈ ಥರ ಫಾಗ್ ಇದೆ ಅಂತ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಅಲ್ಲೇನೋ ಬ್ರೋ, ಸಂತೋಷ್ ನಾನು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ನಾವು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇರೋದು ನಾನ್ ಸ್ಟಾಪು. ನಾನು ಆ್ಯಕ್ಚುಲಿ ನಾವು ಈ ಥರ ಫಾಗ್ನ ಊಟಿಲೂ ಕೂಡ ನೋಡಿರಲಿಲ್ಲ. ಅಲ್ಲಿ ಸಖತ್ ಕೋಲ್ಡ್ ಇತ್ತು ಫಾರ್ ಶೋರ್, ಬಟ್ ಈ ಥರ ಫಾಗ್ ಅಂತೂ ಓ ಮೈ ಗಾಡ್, ಅನ್ಬಿಲೀವಬಲ್. ಹೇರ್ ಕಟ್ ಅಲ್ಲಿ ನಿಂತ್ಕೊಂಡು ಹೇರ್ ಕಟ್ ಮಾಡ್ಸಿರೋದು ಗೊತ್ತಿಲ್ಲ. ಹೇರ್ ಕಟ್ ಮಾಡ್ಸಿರೋದು ಗೊತ್ತಿಲ್ಲ. ಏನಂದ್ರೆ ರಿಯಾಕ್ಷನ್ ನೋಡೋಣ ಅಂತ. ಕೋರ್ಸ್ ಫ್ಲಾಪ್, 100% ಫ್ಲಾಪ್. ಏನೋ ಕೈಯೆಲ್ಲ ತುಳಿತಾ ಇದೆಯಾ? ಅವಾಗಿಂದ ಏನೋ ಒಂಥರ ಉಚ್ಕೋತಾವ. ಹೌದು,
ಫುಲ್ಲು ಸ್ಪಾಟ್ಸ್ ಎಲ್ಲ ನೋವಾಗ್ತಾ ಇತ್ತು ಅಂತ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ಸ್ಮಾಲ್ ಬ್ರೇಕ್ ಸ್ಮಾಲ್ ಬ್ರೇಕ್ ಎಸ್ ಸ್ಮಾಲ್ ಬ್ರೇಕ್ ಇಟ್ ಇಸ್ ನೆಸೆಸರಿ. ಇಷ್ಟೊತ್ತು ಸಿದ್ಧಾಂತ ಓಡಿಸ್ತಾ, ಇವಾಗ ನಾನು ಓಡಿಸ್ತೀನಿ ವಾಪಸ್. ಇನ್ನೂ 15 ಕಿಲೋಮೀಟರ್ ಇದೆ. ಬಟ್ ಆ ವ್ಯೂ ಅಲ್ಲಿಗೋದ್ಮೇಲೆ 3 ಸ್ಟೇಟ್ಸ್ದು ವ್ಯೂ ಪಾಯಿಂಟ್ ಕಾಣಿಸುತ್ತಂತೆ. ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು ಕರ್ನಾಟಕ, ಇದು ಆಂಧ್ರ, ಇದು ತಮಿಳ್ನಾಡು ಅಂತ. ಬಟ್ ಒಟ್ಟಲ್ಲಿ ಪ್ಲೇಸ್ ಹೋಗ್ತಾ ಇದೀವಿ. ಸೊ ಸಿಂಗ್ಲಿಕಾ ಕಟಿಂಗ್ ಮಾಡಿಸ್ಬಿಟ್ಟಿದೆಯಲ್ಲ. ಅದಿದ್ದ ಹೆಲ್ಮೆಟ್ ಹಾಕೊಂಡ ಹೆಂಗಿದೆ ನೋಡು. ಫುಲ್ ಶಾರ್ಟ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡೆ, ಬೇಡ ಅಂತ ಬೋಡ ಮಾಡ್ಸೋಣ ಅನ್ಕೊಂಡ. ಇವಾಗ ದಪ್ಪ ಬಲ್ಕ್ ಆಗ್ಬಿಡ್ತಾನೆ ಅಲ್ವಾ? ಇವಾಗ ಒಂಥರ ಬಲ್ಕ್ ಆಗ್ಬಿಡ್ತಾನೆ. ಯಾವ್ದೋ ಒಂದ್ರಲ್ಲಿ ಇವಾಗ ರೀಸೆಂಟ್ ಆಗಿ ನೋಡ್ದಂಗೆ ನನ್ಗೆ ಸಣ್ಣ ಕಾಣಿಸ್ದಾಗಿತ್ತು. ಇವಾಗ ನೋಡು ಹಂಗೆ ಬಲ್ಕ್ ಆಗಿದ್ದಾನೆ. ಏನ್ ಮಾಡ್ತಾನ? ಏನ್ ಮಾಡ್ತಾನೋ ಏನಿಲ್ಲ, ಚೆನ್ನಾಗಿ ತಿಂತಾ ಇದ್ದೀನಿ, ಆರಾಮಾಗಿದ್ದೀನಿ. ಅದೇ ಸೊ ದಪ್ಪ ಆಗ್ಬೇಕಂದ್ರೆ ಚೆನ್ನಾಗಿ ತಿನ್ನಿ, ಖುಷಿ ಆಗಿರಿ. ಎಲ್ಲಾರು ಚೆನ್ನಾಗಿ ತಿಂದ್ರೆ ದಪ್ಪ ಹಾಗೆ ಆಗ್ತಾರೆ ಅಲ್ಲ ಮಗ? ಖುಷಿಯಾಗಿರ್ಬೇಕು, ತಿನ್ಬಿಟ್ಟು ಖುಷಿಯಾಗಿರ್ಬೇಕು, ಅದು ಆವಾಗ ದಪ್ಪ ಆಗಲ್ಲ. A wise man once said, if these people talks, be quiet. Auntie, two. Yes. Okay, auntie. ಕನ್ನಡ ಬರಲ್ವಾ? ಮಾತಾಡ. ಓಕೆ. ಆಂಟಿಯಲ್ಲಿ ಕ್ರೇಜಿ ಆಗಿ ದೋಸೆ ಆಗ್ತಾ ಇದ್ರು. ಇದು ದೋಸೆ ಲುಕಿಂಗ್ ಗುಡ್ ದೋ. ನಿಜವಾಗ್ಲೂ ಚಟ್ನಿ ಸಾಕಾಗ. ಏನು ನೀವು ನೋಡೋ ಚಳಿಗೆ ಹಂಗಾಡ್ತಾನೆ, ಚಳಿಗೆ ಫುಲ್ ಸೈಕ್ ಆಗ್ಬಿಟ್ಟು. ಪೊಂಗಲು ಕೊಡಿ, ಪೊಂಗಲು ಕೊಡಿ. ಚೆನ್ನಾಗಿದೆ ಅಲ್ಲ ದೋಸೆ? ಸೂಪರ್ ಆಗಿದೆ, ಸೂಪರ್ ದೋಸೆ. Ghat road starts from here. Skull. ನಿನ್ಗೆ ಅವಾಗಲೇ ಬಾತ್ರೂಮ್ ಬರ್ತಾ ಇದೆ ಅಂದಲ್ಲ, ಇಲ್ಲಿ ಕುತ್ಕೋ. ಆಮೇಲೆ ಜಾರು ಕೊಡ. ಟ್ರೈ ಮಾಡು, ತೊಳ್ಕೊಳಕ್ ಚೆನ್ನಾಗಿರುತ್ತೆ ನೋಡು. ಇದರಲ್ಲಿ ಗುದಿ ಇರುತ್ತೆ. It's okay bro, my baby, my beauty, Blackie. क्या दिख रहा है देखो. Let's go. मेरा ಗೈಸ್ ಫೈನಲ್ ರೀಚ್ ಆಗಿದ್ದೀವಿ. ವಾಶ್ರೂಮ್ ಇದೆ ಬ್ರೋ. ರೀಚ್ ಆಗಿದ್ದೀವಿ ಅಂದ ತಕ್ಷಣ ವಾಶ್ರೂಮ್ ಇದೆ ಅಂತ. ಬಟ್ ಅಲ್ಲಿದೆ ಶಿವಲಿಂಗ, ಗುಡ್ ನ್ಯೂಸ್. ಅಲ್ಲಿದೆ ಇಲ್ಲೊಂದು ಟೆಂಪಲ್. ಐ ಥಿಂಕ್ ಮಲ್ಲಪ್ಪ ಟೆಂಪಲ್ ಅನ್ಸೋದಲ್ಲ ಮಗ? ಮಲ್ಲಪ್ಪ ಟೆಂಪಲ್ ಇದೆ ಅಲ್ಲಿ. ಸಖತ್ ಪೀಸ್ಫುಲ್ ಆಗಿದೆ ಮಾತ್ರ. ಮೇ ಬಿ ನಾವು 25th ವೀಕ್ ಡೇಸ್ ಅಲ್ಲಿ ಬಂದಿರೋದಕ್ಕೆ ಅನ್ಸುತ್ತೆ. ಬಟ್ ಗುಡ್ ದಟ್ ವಿ ಕೇಮ್ ಇನ್ ದಿಸ್. ಕ್ರೌಡ್ ಇಲ್ಲ, ಯೂಶಲಿ ಇಲ್ಲಿ ಸ್ವಲ್ಪ ಕ್ರೌಡ್ ಇರ್ತಾರೆ. ಅಲ್ಲ ನ್ಯೂ ಇಯರ್, ಏಸು ಹ್ಯಾಪಿ ಬರ್ಡೇ. ಜೀಸಸ್ ಬರ್ಡೇ ಬ್ರೋ ಇವತ್ತು. ಯಾ ಎಸ್
What did you? ಇಲ್ಲ ಯಾರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಮೇರಿ ಕ್ರಿಸ್ಮಸ್. ಬ್ಲಾಗ್ ಬರೋದಿನ ಲೇಟ್ ಆಗತ್ತಾ? ಬ್ಲಾಗ್ ಬರೋದಿನ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಐ ಥಿಂಕ್ 1000 ಸಬ್ಸ್ಕ್ರೈಬರ್ಸ್ ಆಗಿರ್ತಾರ ಅಂತ ಅನ್ಕೊಂತೀರಾ? ಆಗಿರುತ್ತೆ, ಪಕ್ಕ ಆಗಿರುತ್ತೆ, ನಂಬಿಕೆ ಇದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಾ ನೋಡ್ತಾ ಇದ್ದೀರಾ? ನಾನು ಸ್ಟಾಟ್ಸ್ ನೋಡ್ತಾ ಇದ್ದೆ ಮಗ. 92% ಆಫ್ ಪೀಪಲ್ ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಬಟ್ ದೇ ಆರ್ ವಾಚಿಂಗ್. ಯೂಶಲಿ ನಿಜವಾಗ್ಲು ಓನ್ಲಿ 28% ಆಫ್ ದ ಪೀಪಲ್ ಹ್ಯಾವ್ ಸಬ್ಸ್ಕ್ರೈಬ್. ಆಯ್ತಾ? ಔಟ್ ಆಫ್ ಆಲ್ ದ ವಿಡಿಯೋಸ್ ಅನಾಲಿಟಿಕ್ಸ್, ಎಂಟೈರ್ ಅನಾಲಿಟಿಕ್ಸ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದೋಸ್ 90% ಆಫ್ ದ ಪೀಪಲ್, ಪ್ಲೀಸ್ ಡೂ ಇಟ್. ರೈಟ್, ಇನ್ನು ಕ್ರೇಜಿ ಬ್ಲಾಗ್ಸ್ ಬರುತ್ತೆ ನಮಗೆ. ವಿ ಆಲ್ ಆರ್ ರೈಡರ್ ಮಂಜಾಸ್, ವಿ ಆರ್ ಬ್ಯಾಕ್. Rider Manjas. Rider Manjas. Yes. Rider Manjas. Jazz. Rider Manjaz, group leader. Group leader. ಯಾವ ಸ್ಟೇಟ್ ಯಾವ ಕಡೆ ಬರುತ್ತಂತ ನೋಡ್ತಿದೀವಿ ಇವಾಗ. ನೋಡ್ತಿದೀವಿ ಇವಾಗ. ಗೊತ್ತಾಗುತ್ತೆ ಕರೆಕ್ಟ್ ಆಗಿ. ಮೇ ಬಿ ಸೊ ಇಲ್ಲಿ ನೋಡು, ಈ ಕಡೆ ಈ ಪಾರ್ಟ್ ಕರ್ನಾಟಕ, ಇದು ಆಂಧ್ರ ಲೈಕ್ ತೆಲಂಗಾಣ ಸಮಥಿಂಗ್, ಇದು ತಮಿಳ್ನಾಡು. ಕರೆಕ್ಟ್ ಆಗಿದೆ ಇಲ್ಲಿ ನೋಡು, ಮಾರ್ಕ್ ಕರೆಕ್ಟ್ ಆಗಿದೆ ನೋಡು. 3 ಡಿವೈಡ್ ಆಗಿದೆ ಅಲ್ಲ? ಇಲ್ಲಿ ನೋಡು ಕರೆಕ್ಟ್. ಇಲ್ಲಿ ಮಿಡಲ್ ಅಲ್ಲಿ. ಹೌದು. ನೈಸ್. ಸೊ ದಟ್ ಮೀನ್ಸ್ ಈ ಸೈಡ್ ಏನಿರೋದು? ಈ ಸೈಡ್ ಇದು ಕರ್ನಾಟಕ ಬ್ರೋ. ಇದು ಕರ್ನಾಟಕ, ಇದು ಕರ್ನಾಟಕ, ಇದು ಆಂಧ್ರ, ಹಾ, ಇದು ತಮಿಳ್ನಾಡು. ಸ್ಟ್ರೈಟ್ ಇಸ್ ತಮಿಳ್ನಾಡು. ಇದು ತಮಿಳ್ನಾಡು. ಈ ಕಡೆ ತಮಿಳ್ನಾಡು. ನೋಡು, ಹೌದು, ಇದು ಕರ್ನಾಟಕ, ಇದು ಕರ್ನಾಟಕ, ಹಾ, ಇದು ತಮಿಳ್ನಾಡು, ಇದು ಆಂಧ್ರ. ಇದು ಆಂಧ್ರ. ಓಕೆ, ಸೂಪರ್. ನೈಸ್. 3 states bro. You watch 3 states. Yes. Actually nice ಅಲ್ಲ? ಪ್ರಮೋಟ್ ಮಾಡ್ಬಿಟ್ಟ ಹಿಂದಿ ಮೂವಿ That is- ಪ್ರಮೋಟ್. ಅದೇ ಪಾಯಿಂಟ್ ಮಿಡ್ ಪಾಯಿಂಟ್, ಅದು ಮಿಡ್ ಪಾಯಿಂಟ್ ಅನ್ಸುತ್ತಲ್ಲ. ಕ್ರೇಜಿ. ಕ್ಯಾಪ್ಷನ್ अच्छा मिल जाएगा. ಜಸ್ಟ್ ರ್ಯಾಂಡಮ್ ಆಗಿ ಬಾರೋ ಎಲ್ಲಾರು ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಸೂಪರ್ ಎಕ್ಸ್ಪೀರಿಯನ್ಸ್. ಈ ನನ್ನ ಮಗ ಅಲ್ಲಿ ವಾಶ್ರೂಮ್ಗೆ ಹೋಗ್ಬಾನೆ, ನೀರ್ ಇಸ್ಕೊ ಬಾರೋ ಅಂತೆ. ಲೇ ನಿನ್ಗೋಗ್ಬೇಕಾಗಿರೋ ನನಗಲ್ಲ. ಇಲ್ಲ ಅಲ್ಲ, ನಾನು ಏನೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಗೈಸ್ ಅಲ್ಲಿ ನೀರಿಲ್ಲ. ಇವನು ಏನಾಯ್ತಾ ಇಲ್ಲ ಒಂದ್ ಬಾಟ್ಲು ನೀರು ಎತ್ಕೊಂಡು ಹೋಗ್ತಾವನೆ ಪಾಪ. Who said it's your call bro? Don't put on nature's head. ಇಷ್ಟೊತ್ತು ಅಲ್ಲಿ ಮೇಲೆ ನಿಂತಿದ್ವಿ. ಸ್ವಲ್ಪ ಕೆಳಗಡೆ ಹೋಗೋಣ, ವ್ಯೂ ಹೆಂಗಿದೆ ನೋಡೋಣ ಅಂತ ಹೋಗ್ತಾ ಇದೀವಿ. ಇಲ್ಲಿಂದ ವ್ಯೂ ಮಾತ್ರ ಹೆಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಮಾತ್ರ. ಐ ಥಿಂಕ್ ಫಾರ್ ಸನ್ಲೈಟ್ ಬ್ಲ್ಯಾಕ್ ಬರ್ತಾ ಇರ್ಬೋದು, ಬಟ್ ಇಸ್ ದ ವ್ಯೂ ಪಾಯಿಂಟ್. ಅಲ್ಲಿ ಇಫ್ ಯು ಸಿ ಹಿಯರ್, ಈ ಜಾಗದಲ್ಲಿ ಅಲ್ಲಿ ಶಿವಲಿಂಗ ಇದೆ. This is all Karnataka. This is all Tamil Nadu. Either back side, it is Andhra. If you go in, as soon as we enter the washroom, we will be mesmerized. With the beauty. So, ಮೇಲೆ ಹೋಗ್ತಾ ಇದೀವಿ. Let's go there. You'll get some fresh clay. Yeah. ಹೋಗಕ್ಕಿಂತ ಮುಂಚೆ ಈ ಟೆಂಪಲ್ ದರ್ಶನ ಮಾಡ್ಕೋಣ ಅಂತ ಬಂದಿದ್ವಿ. ಟೆಂಪಲ್ ಮಾತ್ರ ಸಖತ್ತಾಗಿ ಕಟ್ಟಿದಾರಲ್ಲ. ಇಂಟರ್ಲಾಕ ಅಲ್ಲ, ಸಿಮೆಂಟ್.
ಸೊ ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಶಿವಲಿಂಗ ನೋಡೋದಕ್ಕೆ. ಸ್ವಲ್ಪ ಸ್ಟೆಪ್ಸ್ ಇದೆ, ಹತ್ಬೇಕು. ಲೆಟ್ಸ್ ಗೋ. Again, the last trek for the year. Here we go. Just 700 meters. 700 ಮೀಟರು ಇಲ್ಲ ಮಗ ಅದು. ಲೈಟಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಸಂತೋಷ್ ಅಲ್ಲಿ ಮಲ್ಕೊಂಡಿದ್ದಾನೆ. ನಮ್ಮ ಹುಡುಗ ದರ್ಶನ್ ಇಲ್ಲಿ ಮಲ್ಗಿದ್ದಾನೆ. ಸಿದ್ಧಾಂತ್ ಅಲ್ಲೆಲ್ಲ ಹೋಗಿ ಮಲ್ಕೊಂಡಿದ್ದಾನೆ. ಸ್ಲಿಪ್ಟ್ ಹೋದೆ ಹಿಯರ್. ಡಬ್ ಸ್ಮಾಶ್ ಆಡ್ತಾ ಇದ್ದಾರೆ. ಅದಕ್ಕೆ ನಾವಿಬ್ರು ಇಲ್ಲಿ ಸೇರ್ಕೊಂಡು ಗೆಸ್ ಮಾಡ್ತಾ ಇದ್ವಿ ಏನು ಅಂತ. ಬೆಂಕಿ ಹಾಕೋದು, ಕಟ್ ಮಾಡೋದು, ಕಟ್ಟಿಂಗು. ಸೊ ಫೈನಲಿ ತುಂಬ ದಿವಸದಿಂದ ಬರಬೇಕು ಅಂತ ಪ್ಲ್ಯಾನ್ ಹಾಕಿ ಬಂದಾಯಿತು. ಥ್ಯಾಂಕ್ ಯು 25th ಡಿಸೆಂಬರ್ ರಜಾ ಕೊಟ್ಟಿದ್ದಕ್ಕೆ. ರೈಟ್. ಸೊ ಇಲ್ಲಾಂದಿದ್ರೆ ಆಗ್ತಾ ಇರಲಿಲ್ಲ. ಸ್ಯಾಟರ್ಡೆ ಸಂಡೇ ಎಲ್ಲರಿಗೂ ಪ್ಲ್ಯಾನ್ಸ್ ಇದೆ, ಬಟ್ 25th ಆಗಿರೋದ್ರಿಂದ ನಾವು ಬಂದಿದ್ದು. ಸೊ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಲ್ವಾ? ಹೆಂಗಿತ್ತು ಆ ಫಾಗ್ ಮಾತ್ರ, ಓ ಮೈ ಗಾಡ್. ನನಗೂ ಏನು ಕಾಣಿಸ್ತಾ ಇಲ್ಲ. ಮುಂದೆ ಬರೀ ಒಂದಷ್ಟು ದೂರ ಮಾತ್ರ ವಿಸಿಬಿಲಿಟಿ ಇತ್ತು ಅಷ್ಟೇ ನಮಗೆ. ಬಟ್ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಇವಾಗ ಕರೆಂಟ್ ಸಿಚುವೇಶನ್ ಫುಲ್ ಹೀಟ್, ಹೆವಿ ಹೀಟ್ ಆಗಿಬಿಟ್ಟಿದೆ. ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you on my next vlog. Bye bye. Happy birthday, Jesus. Bye. Bye bye.